ಜೋರಾದ ಚಪ್ಪಾಳೆ ಬರಲಿ. ಮೊದಲನೇದಾಗಿ ಈ ಊರಿನ ಆರಾಧ್ಯ ದೈವರಾದ ಶ್ರೀ ಶಿವಬೋಧರಂಗನನ್ನು ನಮ್ಮ ಮನದಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಪ್ರಯತ್ನ ಎಂಬುದು ಯಾರು ಮಾಡ್ತಾರೋ ಅವರಿಗೆ ಪ್ರತಿಯೊಬ್ಬರಿಗೂ ಫಲ ಸಿಗ್ತೈತೆ. ಅದ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರಯತ್ನಕ್ಕೆ ಪ್ರತಿಫಲ ಅಂತೂ ಇದ್ದೇ ಇರ್ತೈತಿ. ಒಂದು ಸಲ ಆಗಲಿಲ್ಲ, 2 ಸಲ ಆಗಲಿಲ್ಲ ಅಂಥೇಳಿ ಯಾರು ತಮ್ಮ ಪ್ರಯತ್ನ ಬಿಟ್ಕಿಸಿಂದ ನಂದು ಆಗಂಗಿಲ್ಲಪ್ಪ ಅಂಥೇಳಿ ಬಿಡಬೇಡ್ರಿ ಅಂತ ಇದು ಒಂದೇ ಹೇಳೋದು. ಯಾರು ನಿರಂತರ ಸಾಧನೆಯ ರಹಸ್ಯ ಒಂದೈತೆ. ಸಾಧನೆ ರಹಸ್ಯ ಏನಪ್ಪಾ ಅಂತಂದ್ರೆ ಸೋಲುಗಳಿಂದ ಕಲಿತ ಪಾಠ ಮತ್ತು ಸತತ ಪ್ರಯತ್ನ ಯಾರ್ದು ಇರ್ತೈತಲ್ಲ ಅವ್ರು ಸಕ್ಸಸ್ ಆಗ್ಲಕ್ಕಬೇಕು 100% ಇದು. ಈಗ ನನ್ನ ಉದಾಹರಣೆ ಆಗ್ತವ್ರಿ. ನಾ 8 ಸಲ ಸೋತೀನಪ್ಪ ಅಂದ್ರೆ ಲೆಕ್ಕಿಲ್ಲ. ಅಟ್ ಸಾರಿ ಸೋತೀನಿ. ನಾ ಸೋತಿನ ತೇಳ್ಕಿಸಿಂದ ಎಂದೂ ಛಲ ಬಿಡಲಿಲ್ಲ. ನಾನು 8 ಸರಿ ನಾನು ಎಕ್ಸಾಮ್ದಾಗ ಫೇಲ್ ಆಗಿದ್ದೀನಿ, ಎಷ್ಟೋ ಸಲ ಮೆಡಿಕಲ್ದಾಗ ಫೇಲ್ ಆಗಿದ್ದೀನಿ. ಫೇಲ್ ಆದಿನ ತೇಳ್ಕಿಸಿಂದ ನಾನು ಯಾವತ್ತೂ ಅಂಜಲಿಲ್ಲ. ನಮ್ಮ ಮನ್ಯಾಗಾದ್ರೂ ನಾ ಫೇಲ್ ಆಗಿನ ತೇಳ್ಕಿಸಿಂದ ಆಯ್ತು ನೌಕರಿ ಬಿಡಪ್ಪ ಆಗಲಿಲ್ಲ. ನೀ ಏನು ಮಾಡ್ತೀನಿ ಮಾಡಪ್ಪ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಏನು ಹೊಲ್ದಾಗ ಕೆಲಸ ಇದ್ದೇ ಇರ್ತೈತಿ, ಹೊಲ್ದಾಗ ಬೇಡ ಮಾಡೋದ, ನಿನ್ನ ಇದನ್ನು ಮಾಡತ್ತೇಳಿ ನಮ್ಮ ಅವ್ವಪ್ಪ ನನಗೆ ಏನಾದ್ರೂ ನಿನ್ನ ಹೆಂಗಾದ್ರೂ ಶಿಕ್ಷಣ ಕಲಿಸಿದೀವಿ, ನಿಮ್ಮ ಮುಂದಿನ ದಾರಿ ನೋಡ್ಕೊಡ್ರಿ ಯಾವುದಾದ್ರೂ ಒಂದು ಜಾಬ್ ಅಂತಂದಾಗ ನಾವು ಪ್ರಯತ್ನ ಮಾಡ್ಕೋತ 1 ಸಲ ಫೇಲ್ ಆದರೂ 2 ಸಲ ಫೇಲ್ ಆದರೂ ಹಂಗೆ ಪ್ರಯತ್ನ ಮಾಡ್ಕೋತ ಬಂದ ಈಗ ನಿಮ್ಮ ಮುಂದೆ ನಿಂತಿದ್ದೀವಿ ಅಂತಂದ್ರೆ ನಾವು ಒಂದೇ ಸಲ ಸೆಲೆಕ್ಷನ್ ಅದಾನವಲ್ಲ. ನಾ ಎಷ್ಟೋ ಸಾರಿ ಸೋತಾನು. ಯಾರೂ ಒಂದೇ ಸಲಕ್ಕೆ ಆಗಲಿಲ್ಲ ಅಂತ ಬಿಡಬೇಡ್ರಿ ಇಷ್ಟ ಹೇಳೋದು. ಯಾಕಂದ್ರೆ ನೀವೆಲ್ಲ ಎಷ್ಟೋ ಒಳ್ಳೆಯವ್ರು, ನೀವು ಎಲ್ಲ ಕೋಚಿಂಗ್ ಬಂದಿರಿ ಮಾಡಿದಿರಿ, ಮನೇಲಿ ಫೀಸ್ ಕಟ್ಟಿ ಕೋಚಿಂಗ್ ಕಳಿಸಿದಾರ. ಸರ್ಗಳೆಲ್ಲ ಹೇಳ್ತಾರು, ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೋ, ಬೆಳಿಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಸಿಗ್ತೈತಿ. ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಿದ್ದಾದ್ರೆ ಟೈಮ್ ತಿನ್ಬೋದು ಆದರೆ ಒಂದಿಲ್ಲ ಒಂದು ದಿವಸ ಸೆಲೆಕ್ಷನ್ ಎಲ್ಲರೂ ಆಗಬೇಕು. ನಾವು ಏನಂತ ಶ್ರೀಮಂತ ಕುಟುಂಬದವ್ರು ಏನಲ್ಲ, ನಾವು ನಮ್ಮ ಮನೆಯಲ್ಲೇನೋ ಬಡತನ ಪರಿಸ್ಥಿತಿ. ನಾನು ಮೊದಲನೇದಿಂದ ಎಲ್ಲ ಬಡತನ ಪರಿಸ್ಥಿತಿ ಇದ್ರೆ ನಮ್ಮ ಮಂದಿನ ಯಾವುದಾದ್ರೂ ಒಂದು ಜಾಬ್ ಮಾಡ್ಕೋಬೇಕು ಅಂತ ಹೇಳ್ಕಿಸಿಂದ ಅಲ್ಲಿ ಕೋಚಿಂಗ್, ಇಲ್ಲಿ ನಾನು 2-3 ತಿಂಗಳ ಕೋಚಿಂಗ್ ಕಲ್ತಿದ್ದೀನಿ ಇಲ್ಲಿ ಬಂದ. ಮತ್ತು ಇಲ್ಲಿ ಇದ್ದಿದ್ದ ಕರೆ ಅಂತಂದ್ರೆ ಒಟ್ಟು ಯಾರು ಪೀರಿಯಡ್ ತಪ್ಪಿಸ್ಬಾರ್ದು, ರನ್ನಿಂಗ್ ಹೋಗುವಾಗ ತಪ್ಪಿಸ್ಬಾರ್ದು. ನಾವು ಹೆಸರಿಗೆ ಬಂದು ಕಿಸಿಂದ ಅದೀಪ ಕೋಚಿಂಗ್ ಇದಾಗತ್ತಂದ್ರೆ ಅವ್ವಪ್ಪ ಗೊತ್ತಿರಂಗಿಲ್ಲ. ನನ್ನ ಮಗ ಶಿಕ್ಷಣ ಕಲ್ತಾನ ಅಂತ ಹೇಳಿ ಕಿಸಿಂದ ಅವ್ವಪ್ಪ ಏನು ಮಾಡ್ತಾರೆ, ಕೋಚಿಂಗ್ ಇಲ್ಲಿ ಇಟ್ಟೇನಂತಂದ್ರೆ ನನ್ನ ಮಗನ ಆರ್ಮಿ ಆಯ್ತಾ ತಿಳ್ಕೊತಾರೆ. ಎಲ್ಲರೂ ಮುಗ್ಧ ಜೀವಿಗಳು. ಅವ್ವಪ್ಪ ಎಲ್ಲರೂ ನಮ್ಮ ಅವ್ವಪ್ಪ ಅನ್ನಲ್ಲ, ನಿಮ್ಮ ಅವ್ವಪ್ಪ ಅನ್ನಲ್ಲ. ಅವ್ರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ನನ್ನ ಮಗ ಆರ್ಮಿ ಕೋಚಿಂಗ್ ಹೋಗ್ಯಾನಂದ್ರೆ ಹಿಂದಿಲ್ಲ ನಾಳೆ ನೌಕರಿ ಆಗೈತೆ ತಿಳ್ಕೊತಾರ. ನೀವು ಏನು ಮಾಡತ್ತೀರಿ, ನೀವು ಇಲ್ಲಿ ಏನು ಮಾಡತ್ತೀರ ಅಂತೇಳಿ ಅವ್ರಿಗೆ ನೋಡಂಗಿಲ್ಲ. ಯಾಕಂದ್ರೆ ಸಣ್ಣವ್ರಿದ್ದಾಗ ಬಡದ ಬುದ್ಧಿ ಹೇಳಿ ಹಿಂಗಲ್ಪ ಹಿಂಗ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಈಗ ಎಲ್ಲರೂ ಶಿಕ್ಷಣ ಕಲ್ತವ್ರು, ಎಲ್ಲರಿಗೂ ಬುದ್ಧಿ ಶಕ್ತಿ ಇರ್ತೈತಿ, ಎಲ್ಲರೂ ದೊಡ್ಡವರಾಗಿರ್ತೀರಿ. ಯಾರೋ ನೋಡಂಗಿಲ್ಲ ಅಂತ ಹೇಳಿ ಪೀರಿಯಡ್ ತಪ್ಪಿಸ್ಕೊಂಡಿರೋದು. ಇಲ್ಲ ಸರ್ ನನಗೆ ಏನೋ ಆಗ್ಲಿಕ್ಕಂದ್ರೆ ನನ್ನ ಕಾಲು ನೋವಾಗ್ಯಾವು, ಹೊಟ್ಟೆ ನೋಸಲೈತಿ ಅಂತ ಹೇಳಿ ಸುಮ್ಮನೆ ಏನ್ರಿ ನೆವಾಗಳು ಮಕ್ಕಳದು ಮಾಡ್ರಿ ಅಂದ್ರೆ ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕೊಂಡಾಗ ಯಾರ್ದು ಏನೋ ಲುಕ್ಸಾನ್ ಆಗಲ್ಲ. ನಿಮ್ಮ ಅವ್ವಪ್ಪ ಕಳ್ಸಿರ್ತಾರ ಅಂದ ಬಳಿಕ ಅವ್ರಿಗೆ ಮೋಸ ಮಾಡ್ದಂಗೆ ಆಗ್ತೈತಿ. ಇಲ್ಲಿ ಬಂದಾಗ ಇಲ್ಲಿ ಏನು ಕೋಚಿಂಗ್ದಾಗಿದ್ನಿ, ಒಂದು ದಿವಸ ನಾ ಪೀರಿಯಡ್ ತಪ್ಪಿಸ್ತಿದ್ದಿಲ್ಲ. ಒಂದು ದಿವಸ ಬೇಕಾದ್ರೆ ಲೇಟ್ ಆದ್ರೂ ಫಿಸಿಕಲ್ ಹೋಗಿ ಬಂದು ಪಾಟ್ ನಾ ಕ್ಲಾಸಿಗೆ ಕೂತ್ಬಿಡೋ. ನಾವು ಇಲ್ಲಿ ಒಂದು ದಿವಸ ರನ್ನಿಂಗ್ ಹೋಗೋ ತಪ್ಪಿಸ್ತಿದ್ದಿಲ್ಲ, ಪೀರಿಯಡ್ ತಪ್ಪಿಸ್ತಿದ್ದಿಲ್ಲ. ಯಾಕಂದ್ರೆ ಮನ್ಯಾಗತ್ತಂದ್ರೆ 1-2 ಕೆಲಸ ಇರ್ತಾವೆ. ಅವ್ವಪ್ಪ ಎಲ್ಲರೂ ಮನ್ಯಾಗ ಬಡತನ ಪರಿಸ್ಥಿತಿ ಹಂಗೆ ಇರ್ತಾವೆ. ಮನ್ಯಾಗಿದ್ರೆ ನಾವು 1 ಕೆಲಸ ಮಾಡ್ತೀವೋ 2 ಕೆಲಸ ಮಾಡ್ತೀವೋ, ನೀರು ತರೋದಿರ್ತೈತಿ, ಬಿಸಾಣ್ ಬಿಸ್ಕೊಂಬೋದಿರ್ತೈತಿ, ಏನಾದ್ರು ಮೋಟ್ರ್ ಚಾಲು ಆಗಲಿಕ್ಕೆ ಕರೆಂಟ್ ಅದು ನೋಡಿದಿರ್ತೈತಿ. ಮನ್ಯಾಗ ಯಾರು ಎತ್ಗಳು ಹಾಯ್ತಿರ್ತಾವೆ, ಮನ್ಯಾಗ ಹಿಡಿ ಬಿಡ್ತಿರಂಗಿಲ್ಲ. ಹಿಂಗೆಲ್ಲ ನಾವು ಬಿಟ್ಟು ಬಂದಿರ್ತೀವಿ. ಇಲ್ಲ ಎಲ್ಲ ಬಿಟ್ಟು ಬಂದೀವಿ ಅಂದ ಬಳಕ ಇಲ್ಲಿ ನಮ್ದು ಏನು ತೆಗೆದಿರ್ತೈತಿ, ಏನೂ ತೆಗೆದಿರಂಗಿಲ್ಲ. ಅವ್ವಪ್ಪ ರೊಕ್ಕ ಕೊಟ್ಟು ಕಳ್ಸ್ಯಾರ ಅಂದ ಬಳಕ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಸಮಯ ಒಮ್ಮೆ ಹೋದ ಸಮಯ ಮರಳಿ ಬರೋದಿಲ್ಲ. ಇವತ್ತು ಒಂದು ದಿವಸ ಕಳೆದು ಹೋಯ್ತಪ್ಪ ಅಂತಂದ್ರೆ ಇದು ಇನ್ನೊಂದು ದಿವಸ ನಿನ್ನೆ ನಾವು ಓದಬೇಕಾಗಿತ್ತಪ್ಪ ಅಂದ್ರೆ ಬರೋದಿಲ್ಲ. ಆದ್ರೆ ಯಾರು ಸಮಯವನ್ನು ಸದುಪಯೋಗ ಪಡಿಸ್ಕೋತಾರೋ, ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ ಅವ್ರು ಒಂದಿಲ್ಲ ಒಂದು ದಿವಸ ಎತ್ತರದ ಮೆಟ್ಟಲಲ್ಲಿ ಹತ್ತಿಸಿಂದ ಸಾಧನೆ ಶಿಖರ ಏರ್ತಾರಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಮೊದಲನೇದಿಂದ 2017ರಿಂದ ನಾನು ಟ್ರೈ ಮಾಡತ್ತೀನಿ. ಎಷ್ಟೋ ಸಾರಿ ಸೋತಿದ್ದೀನಿ ನಾನು. ಮೊದಲು ನಮ್ಮ ಹತ್ರನೂ ಫಿಸಿಕಲ್ ನಾವು ಪೂರ್ತಿ ಭಾಳ ಅಂದ್ರೆ ಭಾಳ ಬಡತನ ಪರಿಸ್ಥಿತಿ ನಂದು. ಈಗ ನಾವು ನಿಮ್ಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಷ್ಟು. ನಾ ಎಲ್ಲರ ಫಿಸಿಕಲ್ ಹೊಂಟ್ನಿ ಮಾಡಿಪ್ಪ ಅಂತಂದ್ರೆ ಯಾರ ಕಡೆ ಆದರೆ ನಮ್ಮ ದೋಸ್ತುಗಳ ಕಡೆ ಹಂಗೆ ಹಿಂಗೆ ಇಸ್ಕೊಂಡು ಹೋಗೋದು ರೊಕ್ಕ ಎಲ್ಲರ ಅಂಗಡಿಯಾಗ ಆ ಕಡೆ. ಅವರು ಏನಿಲ್ಲ ಅಂತಂದ್ರೆ ನಾ ಕೋಚಿಂಗ್ದಾಗ ಸರ್ ಕಡೆ ಎಷ್ಟೋ ಸಲ ಇಸ್ಕೊಂಡು ಹೋಗಿನಿ. ನಾ ಕೋಚಿಂಗ್ದಾಗಿದ್ದಾರೆ ಸರ್ ಕಡೆ, ಸರ್ ಹಿಂಗೆ ರೀ ಎಕ್ಸಾಮ್ ಐತಿ
ಒಂದು ಸ್ವಲ್ಪ ರೊಕ್ಕ ಕೊಡ್ರಿ ಅಂತ ಹೇಳ್ತೀನಿ. ಅದು ನನ್ನ ನೆನಪೈತೆ. ಒಮ್ಮೊಮ್ಮೆ ನಮ್ಮ ಫ್ರೆಂಡ್ಸ್ಗಳದ್ರೂ ಇದು ಇರ್ತಿದ್ದಲ್ಲ ರೊಕ್ಕ. ಅಷ್ಟೊಂದು ನಮ್ಮ ಮನ್ಯಾಗ ರೊಕ್ಕ ನಡೀತಿಲ್ಲ. ಅಷ್ಟು ಮತ್ತು ಹೋದ್ರೂ ಎರಡೆರಡು ದಿವಸ ಫಿಸಿಕಲ್ ಮೆಡಿಕಲ್ದು ಎರಡೆರಡು ದಿವಸ ಹೋದ್ರೂ ಮನ್ಯಾಗ ನಮ್ಮ ಅವ್ವ ಏನು ಬುತ್ತಿ ಕಟ್ಟಿರ್ತಾಳೆ ಅದನ್ನು ಅಷ್ಟೇ ಬುತ್ತಿ ಹೊಡೋದು. ನಾನು ಬಸ್ ಚಾರ್ಜ್ ಅಷ್ಟೇ ಇರ್ತಿದ್ದೆ ನನ್ನ ಹತ್ರ ರೊಕ್ಕ. ಮತ್ತು ಏನ್ರಿ ಏನು ಜಾಸ್ತಿ ಏನ್ರಿ ಅಲ್ಲಿ ಏನು ತಗೋಪ್ಪ ಊಟ ಮಾಡ್ಬೇಕಂದ್ರೆ ರೊಕ್ಕ ಇಡ್ತಿಲ್ಲ. ಅಂಥ ಬಡತನ ಪರಿಸ್ಥಿತಿ ಐತಿ. ಈಗ ಯಾರೋ ನೀವು ಅಷ್ಟೊಂದು ಬಡತನ ಪರಿಸ್ಥಿತಿ ಇರ್ಲಾಕಿಲ್ಲದ ನಾನು ಅನ್ಕೋತೀನಿ. ಆದರೂ ಆಲ್ಮೋಸ್ಟ್ ಇರೋದಾರೆ ಎಲ್ಲ ತಂದೆ ತಾಯಿಗಳು ಚಪ್ಪಲ್ಗಳು ಎಲ್ಲ ಹರಿದಿದ್ದನ ಇರ್ತಾವೆ. ನನ್ನ ಮಗ ಹೊಸ ಶೂಸ್ ಹಾಕೊಳ್ಳಿ, ಹೊಸ ಚಪ್ಪಲ್ ಹಾಕೊಳ್ಳಿ ಅಂತ ಹೇಳಿ ನಿಮಗೆ 2-3 ಸಾವಿರ ರೂಪಾಯಿ ಶೂಸ್ ತೊಗೊಳಕ್ಕೆ ರೊಕ್ಕ ಕಳಿಸ್ತಾರೆ. ಆದ್ರೆ ಅವ್ರ ಕಾಲನ್ ಚಪ್ಪಲ್ ಯಾರು ನೋಡ್ರಿ ಸೌಂಡ್ ಹರಿದಿರ್ತಾವೆ. ನೀವು ಎಲ್ಲರದು ನನ್ನ ಒಬ್ಬಂದ ಮನೆ ಪರಿಸ್ಥಿತಿ ಐತೆ. ಎಲ್ಲರದು ಆಲ್ಮೋಸ್ಟ್ ಮನೆ ಪರಿಸ್ಥಿತಿ ಕೆಟ್ಟ ಇರುತ್ತೆ. ಇಲ್ಲಿ ಕಳಿಸ್ಯಾರಪ್ಪ ಅಂತಂದ್ರೆ ನಾವು ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೇದು ನಾವು ಯಾವ್ದಾದ್ರು ಜಾಬ್ದಾಗ ಸೆಲೆಕ್ಟ್ ಆದೀವಿ ಅಂದ್ರೆ ನಮ್ಮ ತಂದೆ ತಾಯಿಗೆ ಕೊಡುವ ದೊಡ್ಡ ಕಾಣಿಕೆ ಅಂದ್ರೆ ಅದ ತಿಳ್ಕೊಬೇಕು ನಾವು. ಆಯಿತು, ಎಲ್ಲರೂ ಪ್ರಯತ್ನ ಮಾಡಿರಿ, ಆಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ಒಟ್ಟು ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ. ಎಷ್ಟು ಆಕೈತಿ ಅಷ್ಟು. ಒಮ್ಮೆ ನಂದು ಆಗೋದಿಲ್ಲ ಅಂತ ಹೇಳಿ ಬಿಡಂಗಿಲ್ಲ. ಎಷ್ಟು ಆಕೈತೆ ಅಷ್ಟು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ನಾ ಎಷ್ಟೋ ಸಾರಿ ಟಿ ಎ ರ್ಯಾಲಿನ ಎಕ್ಸಾಮ್ದಾಗ ಫೇಲ್ ಆಗೀನಿ. ಅದಕ್ಕೆ ಈ ಸಲ ಏನೈತಿ ಮೆಡಿಕಲ್ ಫಿಸಿಕಲ್ ಪಾಸ್ ಆಯಿತು. ನಾನು ಸ್ಟಡಿ ಯಾವ ಥರ ಮಾಡಿಪ್ಪ ಅಂತಂದ್ರೆ ಒಂದೇ ಹೇಳ್ತೀನಿ ನಿಮಗೆ. 1.5 ತಿಂಗಳು ಟೈಮಿಂಗ್ ಸಿಕ್ಕಿತ್ತು ನಂದು. 1.5 ತಿಂಗಳು ಟೈಮಿಂಗ್ ಸಿಕ್ಕೈತೆ ಅಂದ್ರೆ ನಾ ಒಂದು ದಿವ್ಸಕ್ಕೆ ಒಟ್ಟು 2 ಗಂಟೆ ನಿದ್ದೆ ಮಾಡ್ತೀನಿ ನಾನು. ಒಟ್ಟು 2 ಗಂಟೆ ಒಂದು ದಿವ್ಸಕ್ಕೆ, ಹಗಲ ರಾತ್ರಿ ಕೊಡಿ. ಒಟ್ಟು ಊಟ ಕಟ್ಟ ಹೇಳೋದು ಮತ್ತು ನಾಷ್ಟ ಕಟ್ಟ ಹೇಳೋದು. ಮತ್ತು ಎಲ್ಲಿ ಏನೋ ಟೈಮ್ ವೇಸ್ಟ್ ಮಾಡಲಿಲ್ಲ ನಾನು. ಬೆಳಿಗ್ಗೆ ನಾನು ಏನು ಮಾಡ್ತಿದ್ದೆ, ರಾತ್ರಿ 10 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ 2 ತಾಸು ಮಕ್ಕೋತೀನಿ. 12 ಗಂಟೆಗೆ ಓದಾದ್ರೆ ಬೆಳಿಗ್ಗೆ 8 ಗಂಟೆ ತನಕ ಓದ್ತೀನಿ. ಬೆಳಿಗ್ಗೆ 8 ಗಂಟೆಗೆ ನಾಷ್ಟ ಆಗಿ ಮತ್ತೆ ಓದಾಯ್ತಂದ್ರೆ ಮಧ್ಯಾಹ್ನ 1 ಗಂಟೆ ತನಕ. 1 ಗಂಟೆಗೆ ಮತ್ತೆ ಊಟ ಮಾಡಿ ಬಂದು ಓದಾಯ್ತಂದ್ರೆ ಮತ್ತೆ ಸಾಯಂಕಾಲ 8 ಗಂಟೆಗೆ ಊಟಕ್ಕೆ ಹೇಳೋದು. ಮತ್ತು ಸಾಯಂಕಾಲ ಊಟ ಮಾಡಿ ಬಂತಂದ್ರೆ 10 ಗಂಟೆ ತನಕ ಓದಿ 10 ಗಂಟೆಗೆ 2 ತಾಸು ಮಕ್ಕೋತಂದ್ರೆ ಮತ್ತೆ 12 ಗಂಟೆಯಿಂದ ಓದಾಯ್ತಾನೆ ಮತ್ತೆ ಬೆಳಿಗ್ಗೆ 8 ಗಂಟೆ ತನಕ. ಯಾಕಂತಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಜಾಬ್ ಆಗಿರುತ್ತೆ ಕಳಿಸಿರ್ತಾರೆ. ಎಲ್ಲರೂ ತಂದೆ ತಾಯಿ. ಇಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಫುಲ್ ಪ್ರಯತ್ನ ಹಾಕ್ತಾರೆ ಅವ್ರಿಗೆ ಅಷ್ಟೇ ಜಾಬ್ ಸಿಗುತ್ತೆ. ಎಲ್ಲರೂ ಬೇಕಾಬಿಟ್ಟಿಯಾಗಿ ಒಂದು ಸ್ವಲ್ಪ ಮಾಡಿ ಹಂಗೆ ಮಾಡಿ ಅಂದ್ರೆ ಜಾಬ್ ಕಾಂಪಿಟೇಷನ್ ಭಾಳ ಐತಿ ಇತ್ತೀಚೆಗೆ. ಸರ್ಕಾರಿ ನೌಕರಿ ಪಡಿಬೇಕು ಅಂತಂದ್ರೆ ಕಾಂಪಿಟೇಷನ್ ಅನ್ನೋದು ಅದೇನು ಹೇಳಂಗಿಲ್ಲ. ಒಂದು ಸೀಟ್ಗೆ ಎಷ್ಟೋ ಸಾವಿರ ಮಂದಿ ಪಡೆದಾಡ್ತಾರೆ. ಎಲ್ಲರೂ ನೌಕರಿ ಆಗ್ಲಿತ್ತ. ಈಗ ಯಾರು ಹೊಲದಾಗ ದುಡಿಯೋಕೆ ಯಾರು ಇಷ್ಟಪಡೋದಿಲ್ಲ. ಎಲ್ಲರೂ ನೌಕರಿ ಆಗಲಿ, ಮಕ್ಕಳೆಲ್ಲ ನೌಕರಿ ಆಗಲಿ ಅಂತ ಐತಿಲ್ಲ. ಯಾರು ಪ್ರಾಮಾಣಿಕವಾಗಿ ಯಾರು ಓದಿರ್ತೀರಿ, ಯಾರು ಪ್ರಯತ್ನ ಮಾಡಿರ್ತೀರಿ ಅವ್ರಷ್ಟ ಪಾಸ್ ಆಗಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಇದು ಲಕ್ ಚಾನ್ಸಸ್, ಲಕ್ ಐತಿ ಇಲ್ಪ, ಅವ್ನು ಲಕ್ ಐತಿ ಅವ್ನು ಹಾದತ್ತಿಲ್ಲ. ಅವ್ನು ಲಕ್ ನಿಮ್ಗೆ ಕಣ್ಣಿಗೆ ಕಾಣ್ತಿರ್ಬೋದು ಅವ್ನು ಲಕ್ ಐತಿ ಹೇಳ್ಕಿಸಿಂದ. ಆದ್ರೆ ಅದ್ರ ಹಿಂದಿನ ಪ್ರಯತ್ನ ಏನೈತಿಲ್ಲ ಅದ್ರ ಹಿಂದಿನ ಯಾರಿಗೂ ಕಾಣೋದಿಲ್ಲ. ಅದ್ರ ಹಿಂದಿನ ಪ್ರಯತ್ನ ಎಷ್ಟೈತ. ನೀವು ಇದು ಜಾಬ್ ಅನ್ನೋದು ಯಾರ್ದು ಇಲ್ಲ. ಯಾರು ಪ್ರಯತ್ನ ಮಾಡ್ತಾರಲ್ಲ ಎಲ್ಲರಿಗೂ ಒಲಿತೀರಿ. ಯಾರು ತಮ್ಮ ಸತತ ಪ್ರಯತ್ನ ಇರ್ತೈತಲ್ಲ ಎಲ್ಲರಿಗೂ ಜಾಬ್ ಆಗೋತೈತಿ. ಅವ್ರ ಪ್ರಯತ್ನ ಎಲ್ಲರಿಗಿಂತ ಹೆಚ್ಚಿರ್ಬೇಕು. ಈಗ ಟಿ ಎ ರ್ಯಾಲಿ ಎಷ್ಟೋ ಜನ ಟಿ ಎ ರ್ಯಾಲಿ ಅಂದ್ರೆ ಆಗೋದಿಲ್ಪ ಹಂಗೆ ಹಿಂಗತ್ತಾರೆ. ಟಿ ಎ ರ್ಯಾಲಿದಾಗ 200-300 ಜನ ಬಿಡ್ತಾರೆ. 200-300 ಜನ ಬಿಟ್ಟರು ನಾ ಎಷ್ಟು ಬೆಳಗಾವದಾಗ 4 ಸಲ ಹೊಡೆದೇನೆ. ನಾ ಟಿ ಎ ರ್ಯಾಲಿ 4 ಸಲ ಹೊಡೆದ್ರೆ 4 ಸಲ ಫಸ್ಟ್. ನೋಡ್ರಿ, ಜನ ಜಾಸ್ತಿ 200 ಬಿಡ್ಲಿ ಅವ್ರು ಎಷ್ಟು ಅದು ಲೆಕ್ಕಕ್ಕೆ ಬರಂಗಿಲ್ಲ. ನಮ್ಮದು ಏನೈತಿ ಫುಲ್ಲು ನಮ್ಮ ಪ್ರಯತ್ನ ಐತಂದ್ರೆ ಅವ್ನು 1000 ಜನ ಬಿಡ್ಲಿ. ಅವ್ರು 1000 ಜನ ಬಿಟ್ಟರು ನಾ ಏನಂತೀನಿ, ನಾನು ಕೂಡ 1000 ಜನ ಬಿಟ್ಟರು ನಾ ಫಸ್ಟ್ ಹೊಡಿತೀನಿ. ಅಷ್ಟು ಪ್ರಯತ್ನ ಐತೆ ನಮ್ಗೆ. ಪ್ರಯತ್ನ ಮಾಡಿದರೆ ಯಾವುದಕ್ಕೂ ಅಂಜಿಕೆ ಆಗೋದಿಲ್ಲ. ಪ್ರಯತ್ನ ಐತಂದ್ರೆ ಎಷ್ಟು ಜನಕ್ಕೆ ಅಂಜೋ ಅವಶ್ಯಕತೆ ಬರೋದಿಲ್ಲ. ಎಷ್ಟು ಜನ ಬಿಡ್ಲಿ, ಯಾಕೆ ನಮ್ಮ ಪ್ರಯತ್ನ ಇರ್ತೈತಿಲ್ಲ. ನಾನು ಏನು ಬೆಳಗಾವದಾಗ ಎಕ್ಸಾಮ್ ಬಂದಿತ್ತು, ಎಕ್ಸಾಮ್ ಬರ್ದು ಏನು ಹೊರಗೆ ಬಂದಿಲ್ಲ. ನಮ್ಮ ತಾಯಿಗೆ ಫೋನ್ ಹಚ್ಚಿ ಹೇಳಿದ್ನಿ, ಅವ ನಂದು ಈ ಸಲ ನೌಕರಿ ಆಯ್ತು ಅಂತ ಹೇಳಿದ್ನಿ. ಎಕ್ಸಾಮ್ ಬರ್ದು ಹೊರಗೆ ಬರೋಣ ನಾನು. ಯಾಕಂದ್ರೆ ಎಕ್ಸಾಮ್ ಬರ್ದ್ರೆ ಗೊತ್ತಾಗೈತಿ ನಾ ಎಲ್ಲ ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ನಲ್ಲ. ಎಕ್ಸಾಮ್ದಾಗ ಗೊತ್ತಾಯ್ತು ನನಗೆ. ಎಕ್ಸಾಮ್ದಾಗ ಏನು ಎಕ್ಸಾಮ್ ಹೊರಗೆ ಬನ್ನಿ ಅದು ಮೆರಿಟ್ ಎಷ್ಟು ಯಾಕೆ ನಿಂದಿರಲಿ. ಅವ್ರು ಎಷ್ಟು ಅವ್ರ ಮನಸ್ಸಿಗೆ ಮೊದಲು ಮೆರಿಟ್ ಹಿಡೀಲಿ, ಆದ್ರೆ ನಾನು ಸೆಲೆಕ್ಷನ್ ಆಗೈತೆ. ನಾ ಅವತ್ತು ಫೋನ್ ಹಚ್ಚಿ ಹೇಳಿ ಆ ಥರ ಪ್ರಯತ್ನ ಇತ್ತು ಅಂದ್ರೆ ನಿಮಗೂ ಗೊತ್ತಾಗತ್ತೆ ನಿಮ್ಗೆ ಸಕ್ಸಸ್. ಮತ್ತು ಪ್ರಯತ್ನ ಸ್ವಲ್ಪ ಮಾಡಿತ್ತಂದ್ರೆ ಸಕ್ಸಸ್ ಆಗೋದು ಕಠಿಣ ಐತಿ. ಯಾರು ಶ್ರದ್ಧೆಯಿಂದ ಮಾಡ್ರಿ, ಎಲ್ಲ ಒಳ್ಳೇದಲ್ಲಿ. ಕೋಚಿಂಗ್ ಸೆಂಟರ್ಗೆ ಅವಾಪ ಕಳ್ಸ್ಯಾರ, ಸದುಪಯೋಗ ಪಡ್ಕೋರಿ. ಸರ್ಗಳು 2 ಟೈಮ್ ಕರ್ಕೊಂಡು ಹೋಗಿರ್ತಾರೆ. ಪ್ರಾಕ್ಟೀಸ್ ಮಾಡಿರಿ. ಒಮ್ಮೆ ಹೋದ ಅವಕಾಶ ಹೊಳ್ಳಿ ಬರಂಗಿಲ್ಲ. ಮತ್ತು ಈಗ ಅಗ್ನಿವೀರದಾಗ ಎಷ್ಟೋ ಜನ ಅಗ್ನಿವೀರ ಈ ಬೆಳಗಾವಿ ಮೊನ್ನೆ 16 ಲಿಸ್ಟ್ ತೊಗೊಂಡಾರ. ಎಷ್ಟು ನಿಮ್ಮದು ಎಷ್ಟು ಅವಕಾಶ ಐತಪ್ಪ ಅಂದ್ರೆ ಅಗ್ನಿವೀರದ ಎಕ್ಸಾಮ್ ಫುಲ್ ಈಜಿ ಇರ್ತೈತಿ. ನೀವು ಒಂದು ಸ್ವಲ್ಪ ಇಲ್ಲಿ ಸರ್ ಹೇಳೋ ಕ್ಲಾಸ್ ಕೇಳಿ ಪ್ರಾಕ್ಟೀಸ್ ಸೆಟ್ ಅದು ಹೋದ್ರಂದ್ರೆ ಯಾರು ಬೇಕಾದ್ರೆ ಆರಾಮ್ ಪಾಸ್ ಮಾಡ್ಬೋದು ಅಗ್ನಿವೀರ ಎಕ್ಸಾಮ್. ಮತ್ತು ಎಕ್ಸಾಮ್ ಪಾಸ್ ಮಾಡಿರಿ ಅಂದ್ರೆ ಏನೈತಿ, ಹಿಂದಿ ಕಡೆ ನಿಮ್ಮದು ಫಿಸಿಕಲ್ ಮೆಡಿಕಲ್ ಇವೆಲ್ಲ ಆರಾಮ್ ಏನು ಕ್ಲಿಯರ್ ಆಗಿರ್ತಾವೆ. ಏನು ಅಂಥದ್ದು ಏನೂ ಬರೆಯಲ್ಲ.
ಬಟ್ TRL ಏನು ಬರೀ ಅಲ್ಲ, ನಿಮ್ಮ ಪ್ರಯತ್ನ ಇತ್ತಂದ್ರೆ ಯಾವುದು ಬರೀ ಅಲ್ಲ, ಪ್ರಯತ್ನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರಯತ್ನ ಐತಂದ್ರೆ ಎಲ್ಲ ಸಣ್ಣದ. ಒಂದು ಗುಡ್ ಐತಂದ್ರೆ ಗುಡ್ ನಾವು ಹತ್ತಕ್ಕಿಂತ ಮೊದಲು ಅಷ್ಟೇ ಎದುರು ಕಾಣತೈತಿ. ನಾವೊಂದು ಸಣ್ಣಗೆ ಹತ್ತಿದ್ವಿ ಅಂದ್ರೆ ಅದು ನಮ್ಮ ಕಾಲು ತೆಳಗಿರ್ತೈತಿ. ಅದು ಮೇನ್ ಎಲ್ಲರಿಗೂ ಪ್ರಯತ್ನನೇ ಬೇಕು. ಪ್ರಯತ್ನ ಇದ್ರೆ ಪ್ರತಿಫಲ ಸಿಗ್ತದೆ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶಿವಾನಂದ ಪರಮಾತ್ಮ ಜಕಾತಿ ಇವರಿಗೆ ಸತ್ಕಾರ ಹಾಗೂ ಅವರ ಪಾಲಕರಿಗೂ ಸನ್ಮಾನ. ಶಿವಾನಂದ ಪರಮಾತ್ಮ ಜಕಾತಿ ಅವರು ತಂದೆ ಪರಮಾತ್ಮ, ತಾಯಿ ತುಳಜಾಬಾಯಿ ಇವರ ಉದರದಲ್ಲಿ 4/6/1998 ಸಾವಳಗಿ ಎಂಬ ಗ್ರಾಮದಲ್ಲಿ ಜನಿಸ್ತಾರ. ತಾಲೂಕು ಜಮಖಂಡಿ, ಜಿಲ್ಲೆ ಬಾಗಲಕೋಟೆ. ಇವರ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಾವಳಗಿಯಲ್ಲಿ ಮುಗಿಸಿ, ಪ್ರೌಢ ಶಿಕ್ಷಣವನ್ನ SDSG ಪ್ರೌಢಶಾಲೆ ಸಾವಳಗಿಯಲ್ಲಿ ಮುಗಿಸಿ, PUCಯನ್ನ SDSG PU ಕಾಲೇಜ್ ಸಾವಳಗಿಯಲ್ಲಿ ಮುಗಿಸಿ, ಪದವಿ ಶಿಕ್ಷಣವನ್ನ CN ನಿರಾಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಳಗಿಯಲ್ಲಿ ಮುಗಿಸಿ, ಪ್ರಸ್ತುತ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಮೂಡಲ್ಗಿಯ ಪ್ರತಿಷ್ಠಿತ ಕಾಲೇಜಾದ MES ಸಂಸ್ಥೆಯಲ್ಲಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿದ್ದು, ನಮ್ಮ ಸಂಸ್ಥೆಯಲ್ಲಿ 3 ತಿಂಗಳುಗಳ ಕಾಲ ಸತತವಾದ ಪ್ರಯತ್ನದಿಂದ ಕಠಿಣವಾದ ಪರಿಶ್ರಮವನ್ನು ಹಾಕಿ ಛಲಬಿಡದ ನಾಯಕನಂತೆ ಹೋರಾಡಿ TA ರ್ಯಾಲಿಯಲ್ಲಿ ಸೈನಿಕ ಹುದ್ದೆಗೆ ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಂಸ್ಥೆಯಿಂದ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲಾಗುತ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ. ಸತತವಾದ ಪ್ರಯತ್ನದಿಂದಾಗಿ ಭಾರತೀಯ ಸೈನ್ಯಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಅಭ್ಯರ್ಥಿಗೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲಾಗುತ್ತಿದೆ. ತುಂಬು ಹೃದಯದ ಧನ್ಯವಾದಗಳು. ಇವಾಗ ಲಕ್ಷ್ಮಣ್ ಸಿದ್ದಪ್ಪ ಕಮರಿ ಇವರಿಗೆ ಸತ್ಕಾರ ಸಮಾರಂಭ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.